52nd ಆರ್ ಕ್ವಶನ್. ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ, LHS is equal to RHS ಅಂತ ಪ್ರೂವ್ ಮಾಡ್ಬೇಕು. ಸೊ ಫಸ್ಟ್ ಏನ್ ಮಾಡೋಣ, LHS ತಗೊಳ್ಳೋಣ. ಟೇಕ್ LHS. ಓಕೆ, ಸೊ LHS ಏನಿದೆ, ರೂಟ್ 3 plus 1 ಇಂಟು 3 minus cot 30 ಇದೆ. ಓಕೆ, ಈಗ ರೂಟ್ 3 plus 1 3 minus cot 30 ವ್ಯಾಲ್ಯೂ ಏನು, cot 30 ವ್ಯಾಲ್ಯೂ ಬಂದ್ಬಿಟ್ಟು ರೂಟ್ 3. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ರೂಟ್ 3 plus 1. ಈ 3 ನ ನಾನು ಏನಂತ ಬರಿಬಹುದು, 3 ನ ನಾನು ರೂಟ್ 3 ಇಂಟು ರೂಟ್ 3 ಬರಿಬೋದಾ? ಯಾಕೆ ಬರಿಬೇಕಂತ ಹೇಳ್ತೀನಿ ನೋಡ್ರಿ. ಈಗ ನಮಗೆ 3 ನ ನಾವು ರೂಟ್ 3 ಇಂಟು ರೂಟ್ 3 ಬರಿಬಹುದು. ಯಾಕಂದ್ರೆ ರೂಟ್ 3 ಇಂಟು ರೂಟ್ 3 ಅಂದ್ರೆ ನಥಿಂಗ್ ಬಟ್ ಏನು, ರೂಟ್ 3 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ನೇ ಬರುತ್ತೆ. ಸೊ 3 ನ ನಾನು ರೂಟ್ 3 ಇಂಟು ರೂಟ್ 3 ಅಂತ ಬರ್ಕೋಬಹುದು. ಸೊ ಏನಾಗುತ್ತೆ ನೋಡ್ರಿ, 3 plus 1. ಈಗ ನಾನೇನ್ ಮಾಡ್ತೀನಿ, ಇವ್ರಿಬ್ಬರಲ್ಲಿ ಏನಿದೆ, ಇವ್ರಿಬ್ಬರಲ್ಲಿ ರೂಟ್ 3 ಕಾಮನ್ ಇದೆ. ಇಲ್ಲಿ ರೂಟ್ 3 ಇದೆ, ಇಲ್ಲಿ ರೂಟ್ 3 ಇದೆ. ಸೊ ನಾನೇನ್ ಮಾಡ್ತೀನಿ, ರೂಟ್ 3 ಕಾಮನ್ ತೆಗೆದ್ರೆ ಇಲ್ಲಿ ಒಂದು ರೂಟ್ 3 ಉಳಿತು, ಮೈನಸ್ ಇಲ್ಲಿ ರೂಟ್ 3 ಆಲ್ರೆಡಿ ಹೊರಗೆ ತೆಗ್ದಿರೋದ್ರಿಂದ ಇಲ್ಲಿ ಏನಿರಲ್ಲ, 1 ಇರುತ್ತೆ. ಅಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 1 ಅಂತ ಬರೀತೀನಿ. ಈಗ ರೂಟ್ 3 ನ ಇಲ್ಲಿ ಫಸ್ಟ್ ಬರೀತೀನಿ, ಆಮೇಲೆ ಉಳಿದಿದ್ದೇನು, ರೂಟ್ 3 plus 1 ಇಂಟು ರೂಟ್ 3 minus 1. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಯಾವ ಟೈಪ್ ಇದೆ, a plus b ಇಂಟು a minus b ಇದೆ ತಾನೆ. ಸೊ ನಾನು ಇವಾಗ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಇವಾಗ ಏನ್ ಮಾಡ್ತೀನಿ ನಾನು, ಇವಾಗ ರೂಟ್ 3, ಓಕೆ, a plus b ಇಂಟು a minus b ಏನಾಗುತ್ತೆ, a plus b ಇಂಟು a minus b ಏನಾಗುತ್ತೆ ಅಂದ್ರೆ a ಸ್ಕ್ವಯರ್ ಮೈನಸ್ b ಸ್ಕ್ವಯರ್ ಆಗುತ್ತೆ. ಓಕೆ, ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದೆ, a plus b ಇಂಟು a minus b is equal to a ಸ್ಕ್ವಯರ್ ಮೈನಸ್ b ಸ್ಕ್ವಯರ್ ಫಾರ್ಮುಲಾ ಯೂಸ್ ಮಾಡಿದೆ. ಸೊ ಇವಾಗ ರೂಟ್ 3 ಸ್ಕ್ವಯರ್ ಏನಾಗುತ್ತೆ, ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯ್ತು, 3 minus 1 ಸ್ಕ್ವಯರ್ 1 ಆಯ್ತು. ಸೊ ನಥಿಂಗ್ ಇಟ್ ರೂಟ್ 3 ಇಂಟು 2 ಆಯ್ತು. 3 ಅಲ್ಲಿ 1 ಹೋದ್ರೆ 2, ರೂಟ್ 3 ಇಂಟು 2 ಅಂದ್ರೆ 1, 2 ರೂಟ್ 3 ಅಂದ್ರೆ 1. ಸೊ ಇವಾಗ ನಮಗೆ LHS ವ್ಯಾಲ್ಯೂ ಏನ್ ಬಂತು, LHS ವ್ಯಾಲ್ಯೂ ಬಂದ್ಬಿಟ್ಟು 2 ರೂಟ್ 3 ಬಂತು. ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ನೆಕ್ಸ್ಟ್ RHS ತಗೊಳ್ಳೋಣ. ಓಕೆ, ಈಗ ನಾವೇನ್ ಮಾಡೋಣ, ಈಗ RHS ತಗೊಳ್ಳೋಣ. ಓಕೆ, ಸೊ ಟೇಕ್ RHS. ಸೊ RHS ಏನಿದೆ, tan ಕ್ಯೂಬ್ 60 ಮೈನಸ್ 2 sin 60 ಡಿಗ್ರಿ ಇದೆ. ಓಕೆ, ಈಗ tan ಕ್ಯೂಬ್ 60 ಅಂದ್ರೆ ನಥಿಂಗ್ ಬಟ್ ಏನು, tan 60 ಎಷ್ಟು, tan 60 ಬಂದು ರೂಟ್ 3 ಹೋಲ್ ಕ್ಯೂಬ್ ಮೈನಸ್ 2 ಇಂಟು sin 60 ವ್ಯಾಲ್ಯೂ ಏನು, sin 60 ಬಂದ್ಬಿಟ್ಟು ಏನು, ರೂಟ್ 3/2. ಇಲ್ಲಿ ಏನಾಗುತ್ತೆ, 2 ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಉಳಿದಿದ್ ನೋಡ್ರಿ, ರೂಟ್ 3 ಕ್ಯೂಬ್ ಇದೆ. ನಾನೇನ್ ಮಾಡ್ತೀನಿ, ಈ ರೂಟ್ 3 ಕ್ಯೂಬ್ ನಾನು ಏನ್ ಬರಿಬಹುದು, ರೂಟ್ 3 ಸ್ಕ್ವಯರ್ ಇಂಟು ರೂಟ್ 3 ಅಂತ ಬರಿಬೋದಾ. ಈಗ ಅವಾಗ ಏನಾಗುತ್ತೆ, ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಉಳಿತು, 3 ರೂಟ್ 3 ಉಳಿತು, ಮೈನಸ್ ಇಲ್ಲಿ ಏನ್ ಉಳಿದೈತೆ, ಬರೇ ರೂಟ್ ಮೈನಸ್ ರೂಟ್ 3. ಓಕೆ, ಈಗ ನೀವು ನೋಡಿದ್ರೆ ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ, ರೂಟ್ 3 ಕಾಮನ್ ಇದೆ. ಸೊ ಅವಾಗ ಏನ್ ಮಾಡ್ತೀನಿ, ರೂಟ್ 3 ಕಾಮನ್ ತೆಗೆದ್ರೆ ಇಲ್ಲಿ 3 ಉಳಿತು, ಇಲ್ಲಿ 3 ಬರೀತೀನಿ ಮೈನಸ್. ಓಕೆ, ಇಲ್ಲೇನ್ ಉಳಿಯುತ್ತೆ, ಇಲ್ಲಿ ರೂಟ್ 3 ಕಾಮನ್ ತೆಗೆದ್ಬಿಟ್ಟು ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ. ಸೊ ಏನ್ ಬರ್ತೀವಿ, 1 ಬರಿತೀವಿ. ಓಕೆ, ಸೊ ಅವಾಗ ಏನಾಯ್ತು, ರೂಟ್ 3 ಅಲ್ಲಿ 1 ಹೋದ್ರೆ 2 ಆಯ್ತು, ರೂಟ್ 3 ಇಂಟು 2 ಅಂದ್ರೆ ನಥಿಂಗ್ ಬಟ್ ಏನು, 2 ರೂಟ್ 3 ಆಯ್ತು. ಓಕೆ, ಇದು ಈಕ್ವೇಶನ್ 2. ಸೊ RHS ವ್ಯಾಲ್ಯೂ ಏನ್ ಬಂತು, RHS ವ್ಯಾಲ್ಯೂ 2 ರೂಟ್ 3 ಬಂತು. ಸೊ ಈಗ ನೀವು ನೋಡಿದ್ರೆ ಫ್ರಮ್ 192 LHS is equal to RHS. ಓಕೆ, ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಓಕೆನಾ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕು, ಟೆಲಿಗ್ರಾಮ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್, ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಇದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ವೆರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ
ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.